ಶಿವಕುಮಾರ ಅವರಿಂದ ಉತ್ತಮ ಆಡಳಿತ. ಇನ್ನು ಕೆಲ ದಿನಗಳಲ್ಲೇ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಲಿರುವ ಡಿ.ಕೆ. ಶಿವಕುಮಾರ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರಂತೆ ಉತ್ತಮ ಆಡಳಿತ ನಡೆಸುತ್ತಾರೆ ಎಂದು ಲಕ್ಷ್ಮೇಶ್ವರ ತಾಲ್ಲೂಕು ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಾಗರಾಜ ಮಡಿವಾಳರ ಹೇಳಿದರು. ಈ ಕುರಿತು ಶುಕ್ರವಾರ ಮಾಧ್ಯಮದೊಂದಿಗೆ ಮಾತನಾಡಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಾಡಿನ ಕರ್ನಾಟಕ ಜನತೆಗೆ ಲಕ್ಷ್ಮೇಶ್ವರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ನಾನು ನಾಗರಾಜ ಮಡಿವಾಳರು. ಇವತ್ತು ನಮ್ಮ ಸರ್ಕಾರದ ಏನು ಚರ್ಚೆ ನಡೆದಿದೆ, ಹೈಕಮಾಂಡಿನ ಆದೇಶದಂತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಇವತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಕಳೆದ 8 ವರ್ಷದಿಂದ ಇವತ್ತೇನು ಸೇವೆಯನ್ನು ಮಾಡಿದ್ರು, ಅದಕ್ಕೆ ಮನವೊಲಿಸಿ ಹೈಕಮಾಂಡು ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿ ಅವರ ಜೊತೆಗೆ ಸರ್ಕಾರವನ್ನು ಒಟ್ಟಿಗೆ ಒಯ್ಯಬೇಕಂತೇಳಿ ಆದೇಶವನ್ನು ಮಾಡಿದ್ದಾರೆ. ಮಾನ್ಯ ಶ್ರೀ ಈ ರಾಜ್ಯದ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ಯುವ ಕಣಿಮನೆಯಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಸಾಹೇಬರು, ಮಾನ್ಯ ಶ್ರೀ ಸೋನಿಯಾ ಗಾಂಧಿ ಮೇಡಮ್ ಅವರು, ಅನೇಕ ಮುಖಂಡರುಗಳು, ಜಿಲ್ಲೆ ಮುಖಂಡರುಗಳು ಇವತ್ತು ಸರ್ಕಾರದ ಒಂದಿಗೆ ಈ ಗದಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರ ಕಾನೂನು ಸಚಿವರು ಈ ರಾಜ್ಯದಲ್ಲಿ ಆ ಒಂದು ಏನು ಉದ್ಯೋಗದ ಒಂದು ಏನಿದೆ ಅನ್ನುವಂತೇಳಿ ತೋರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಭಾಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಧರ್ಮಕ್ಷೇತ್ರದ ಸ್ತ್ರೀಗಳಾಗಿರ್ತಕ್ಕಂಥ ಗಂಗಾಧರಾಜನ ಆಶೀರ್ವಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಮೇಲೆ ಇದೆ. ಅವ್ರ ಮೇಲೆ ಇದೆ ಅಂದರೆ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ, ನಮ್ಮ ಮೇಲೆ ಅದನ್ನು ಆಶೀರ್ವಾದ ಅಂತ ನಾನು ಬಯಸ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಇವತ್ತೇನು ಸರ್ಕಾರ ಪಂಚ ಗ್ಯಾರಂಟಿಯ 5 ಅನುಷ್ಠಾನಗಳನ್ನು ಏನು ನಡೆಸ್ಕೊಂಡು ಬಂದಿದೆ 3 ವರ್ಷ ಕಾಲ, ಅದೇ ರೀತಿಯಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಈಗ ಮುಖ್ಯಮಂತ್ರಿ ಆಗತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಜೊತೆಗೆ ಹೊಂದಿಕೊಂಡು ಸಂಪುಟ ಸಭೆಯನ್ನು ತಗೊಂಡು ಬಡವರಿಗೆ ಏನು ಮುಟ್ತಕ್ಕಂಥ ಕೆಲಸಗಳನ್ನು ಯಾವುದೇ ರೀತಿಯಾಗಿ ನಮ್ಮ ಸರ್ಕಾರ ಬಂದ್ ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ತಾಯಂದಿರಿಗೆ ನಾನು ವಿನಂತಿ ಮಾಡ್ಕೊತೀನಿ ಈ ಸಂದರ್ಭದಲ್ಲಿ. ಯಾಕಂದರೆ ಈಗ ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿದರೆ ಅವು ಯೋಜನೆಗಳು ಬಂದಾಗ್ಬೋದು, ಈ ಯೋಜನೆಗಳು ಬಂದು ಒಂದು ಹೋಪಗಳನ್ನು ಇರ್ತದೆ, ಅದು ಯಾವುದನ್ನು ತಾವು ತಾಯಂದಿರು ಕಿವಿ ಕೊಡಬೇಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಸರ್ಕಾರ ನಡೆದು ಬಂದಿದೆ ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ನಡ್ಕೊಂಡು ಹೋಗ್ತಾರ. ಅವರಿಗೆ ಬೆಂಬಲವಾಗಿ ನಮ್ಮ ಈ ರಾಜ್ಯದ ಹಿರಿಯ ನಾಯಕರು, ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಬೆನ್ನೆಲುಬಾಗಿ ಇರ್ತಾರಂತ ನಾನು ಬಯಸ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ನಾನು ತಿಳ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಜಿಲ್ಲೆಯ ಜನತೆಗೆ ನಾನು ಹೇಳಿದಷ್ಟೇ, ಸರ್ಕಾರ ಇದೇ ರೀತಿಯಾಗಿ ಹೊರತೈತಿ. ಮುಂದಿನ ದಿನಮಾನದಲ್ಲಿ ಇವತ್ತೇನು 135 ಸೀಟು ನಮ್ಮ ಸರ್ಕಾರ ಗೆದ್ದಿದೆ. 28ಕ್ಕೂ ಸಹ ಕೂಡ ಅಧಿಕ 145 ಅಂತರದಲ್ಲಿ ನಮ್ಮ ಪಕ್ಷ ಗೆಲ್ತೈತೆ ಅಂತ ನನಗೆ ವಿಶ್ವಾಸ ಮೂಡಿದೆ. ಯಾಕಂದ್ರೆ ನಾನು ಸಹ ಕೂಡ ಬಾಯಿ ಚುನಾವಣೆಯಲ್ಲಿ ಮೊನ್ನೆ ಬಾಗಲಕೋಟೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಶಿಗ್ಗಾಂವ್ ಚುನಾವಣೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಜನರು ನಮ್ಮ ಜೊತೆಗಿದ್ದಾರೆ, ಬಡವರು ನಮ್ಮ ಜೊತೆಗಿದ್ದಾರೆ, ತಾಯಿಗಳು ನಮ್ಮ ಜೊತೆಗಿದ್ದಾರೆ ಅಂತ ನನಗೆ ವಿಶ್ವಾಸ ಇದೆ. ನನ್ನ ಸಹ ಕೂಡ ಇಲ್ಲಿ ಲಕ್ಷ್ಮೇಶ್ವರ ತಾಲೂಕಿಗೆ ಬಡವರ ಸೇವೆ ಮಾಡಲಿಕ್ಕೆ, ಜನರ ಸೇವೆ ಮಾಡಲಿಕ್ಕೆ ಅಂತ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಪಕ್ಷಕ್ಕೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು ಮನೆಗೆ ಹೋಗಿ ಕೆಲಸವನ್ನು ಮಾಡಿದ್ದೀನಿ. ಆ ತಾಯಂದ್ರ ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಎಲ್ಲ ತಾಯಂದ್ರ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ಇದೇ ಸದಾಕಾಲ ಇರ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈಗ ಆಗತಕ್ಕಂಥ ಕೆಲಸದಲ್ಲಿ ನಮ್ಮ ಸರ್ಕಾರ ಇದೇ ರೀತಿಯಾಗಿ ಮುಂದುವರಲಿ, ಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ಇದೇ ರೀತಿಯಾಗಿ ಸಂಪುಟ ಸಭೆ ಸಹ ಕೂಡ ಭಾಳ ಚೆನ್ನಾಗಿ ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಸಹ ಕೂಡ ಈ ಕರ್ನಾಟಕದಲ್ಲಿ ನಾನು ಲಕ್ಷ್ಮೀಪುರ ತಾಲೂಕಾ ಅಧ್ಯಕ್ಷನಾಗಿ ನಾನು ಹಾರೈಸ್ತಾ ಇದ್ದೀನಿ.